ಬಿಗ್ ಬಾಸ್ನ ನಿವೇದಿತಾ ಗೌಡ ಅವರು ಮತ್ತೊಂದು ಹೊಸ ಮದುವೆಯನ್ನು ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಚಂದನ್ ಶೆಟ್ಟಿಯನ್ನು ಬಿಟ್ಟ ಮೇಲೆ ಬಿಗ್ ಬಾಸ್ ನಿವೇದಿತಾ ಗೌಡ ಅಂತೂ ತುಂಬಾ ಒಂದು ಹಾಟ್ ಪಿಕ್ಚರ್ಸ್ಗಳನ್ನಾಗಲಿ ಎಲ್ಲ ಒಂದು ಕೆಟ್ಟ ಕೆಟ್ಟ ರೀತಿಯ ವಿಡಿಯೋಸ್ಗಳನ್ನಾಗಲಿ ಮಾಡಿ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಹಾಕ್ತಾ ಇದ್ರು. ಈಗ ಮತ್ತೊಂದು ಮೂಲಗಳಿಂದ ತಿಳಿದು ಬಂದಿದೆ, ನಿವೇದಿತಾ ಗೌಡಗೆ ಮತ್ತೊಂದು ಹೊಸ ಮದುವೆ ಆಗಿದೆ. ಹೌದು ಸ್ನೇಹಿತರೆ, ಇವರಿಗೆ ಇಷ್ಟೊಂದು ಹಣ ಎಲ್ಲಿ ಬರ್ತಿದೆ ಅಂತ ಚೆಕ್ ಮಾಡಿದಾಗ ಮತ್ತೊಂದು ಮದುವೆ ಆಗಿದ್ದ ಸುದ್ದಿ ತಿಳಿದು ಬಂದಿದೆ. ಈ ಯಾರನ್ನ ಮದುವೆ ಆದರೂ ಅಷ್ಟಕ್ಕೂ ಯಾವ ರೀತಿ ಮದುವೆ ಆಯಿತು, ಯಾವಾಗ ಮದುವೆ ಆಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಬಿಗ್ ಬಾಸ್ನ ನಿವೇದಿತಾ ಗೌಡ ತುಂಬಾ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಅಂತಕ್ಕಂಥದ್ದನ್ನು ಮೊದಲಿಗೆ ಒಳ್ಳೆಯ ಕ್ಯಾಂಡಿಡೇಟ್ ಆಗಿ ಇದ್ದರು. ಹೌದು ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಬಿಗ್ ಬಾಸ್ನಲ್ಲಿ ಇವರಿಬ್ಬರು ಅಂದರೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿಯರಂತೆ ಇದ್ದರು. ಹೌದು ಸ್ನೇಹಿತರೆ, ತಂಗಿ ಅಂತಕ್ಕಂಥ ಮಾತನ್ನು ನಿವೇದಿತಾ ಗೌಡಗೆ ಒಂದು ಚಂದನ್ ಶೆಟ್ಟಿ ಅವರು ಕರಿತಾ ಇದ್ರು. ಹೌದು ಸ್ನೇಹಿತರೆ, ಹೋಗ್ತಾ 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 ಆ ಒಂದು ಅಣ್ಣ ತಂಗಿ ಪ್ರೀತಿ ಒಂದು ಲವ್ ಆಗಿ ಬದಲಾಗುತ್ತೆ. ಹೌದು ಸ್ನೇಹಿತರೆ, ಬದಲಾಗಿ ಒಂದು ದೊಡ್ಡ ಮೂಮೆಂಟ್ಗೆ ಬರುತ್ತೆ, ಮದುವೆ ಹಂತಕ್ಕೆ ಬಂದು ನಿಲ್ಲುತ್ತೆ. ಇಬ್ಬರು ಕೂಡ ಮೊಟ್ಟ ಮೊದಲನೇದಾಗಿ ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಇಬ್ಬರ ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿಯಾದ ಬಾಂಡಿಂಗ್ ಬ್ರೇಕ್ ಹೇಗಾಯಿತು, ಇನ್ನೊಂದು ಮದುವೆ ಆಗೋಕ್ಕೆ ಕಾರಣವಾದರೂ ಏನು, ಇದೆಲ್ಲದರ ಬಗ್ಗೆ ಕಂಟಿನ್ಯೂಸ್ ಆಗಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ನ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಎಲ್ಲ ಬಿಗ್ ಬಾಸ್ ಸೀಸನ್ಗಳಲ್ಲೂ ನಾವು ನೋಡ್ಬೋದು. ಎಲ್ಲ ಒಂದು ಬಿಗ್ ಬಾಸ್ ಸೀಸನ್ಗಳಲ್ಲಿ ಯಾವುದಾದ್ರೂ ಒಂದು ಜೋಡಿ ಫೇಮಸ್ ಆಗೇ ಇರುತ್ತೆ. ಹೌದು ಸ್ನೇಹಿತರೆ, ಅದೇ ರೀತಿ ಈ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಜೋಡಿನೂ ಫೇಮಸ್ ಆಗಿತ್ತು. ಸದ್ಯ ಬಿಗ್ ಬಾಸ್ ಸೀಸನ್ 12ನಲ್ಲಿ ಹೇಗೆ ಗಿಲ್ಲಿ ಹಾಗೆ ಕಾವ್ಯ ಅವರ ಜೋಡಿ ಫೇಮಸ್ ಆಗಿದೆಯೋ ಅದೇ ರೀತಿಯಾಗಿ ಒಂದು ಚಂದನ್ ಶೆಟ್ಟಿ ಹಾಗೆ ಒಂದು ನಿವೇದಿತಾ ಗೌಡ ಜೋಡಿಯವರ ಒಂದು ಜೋಡಿ ತುಂಬಾ ಫೇಮಸ್ ಆಗಿತ್ತು. ಆ ಒಂದು ಸೀಸನ್ನಲ್ಲಿ ಫೇಮಸ್ ಆಗಿದ್ದಾಗ ಮೊದಲು ತಂಗಿ ಅಂತಕ್ಕಂಥ ಮಾತನ್ನು ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡಗೆ ಕರಿತಾ ಇದ್ರು. ನಿವೇದಿತಾ ಗೌಡ ಅವರು ಅಣ್ಣ ಅಂತಕ್ಕಂಥ ಮಾತನ್ನು ಒಂದು ಚಂದನ್ ಶೆಟ್ಟಿಗೆ ಕರಿತಾ ಇದ್ರು. ಹೌದು ಸ್ನೇಹಿತರೆ, ಹೋಗ್ತಾ ಹೋಗ್ತಾ ಇಬ್ಬರು ತುಂಬಾ ಕ್ಲೋಸ್ ಆಗಿ ಒಂದು ಮದುವೆ ಹಂತಕ್ಕೆ ಬಂದು ನಿಂತರು. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ದಿನಗಳ ಕಾಲ ಇಬ್ಬರು ಜೊತೆಯಲ್ಲಿ ಅಡ್ಡಾಡಿ ಭೇಟಿಯನ್ನು ಮಾಡಿದ್ರು. ಹೌದು ಸ್ನೇಹಿತರೆ, ಹಾಗೆ ಸ್ವಲ್ಪ ದಿನಗಳ ಆದ ನಂತರ 1-2 ವರ್ಷ ಆದ ನಂತರ ಇಬ್ಬರು ಕೂಡ ಒಂದು ಮದುವೆಯನ್ನು ಆಗ್ತಾರೆ. ಹೌದು ಸ್ನೇಹಿತರೆ, ಹಿರಿಯರ ಸಮ್ಮುಖದಲ್ಲಿ ಸಂಪ್ರದಾಯದ ಪ್ರಕಾರ ಇಬ್ಬರು ಕೂಡ ಒಂದು ಮದುವೆಯನ್ನು ಅಂದರೆ ಲವ್ ಮ್ಯಾರೇಜನ್ನು ಆಗ್ತಾರೆ. ಹೌದು ಸ್ನೇಹಿತರೆ, ಇಷ್ಟೆಲ್ಲ ಇದ್ದ ಬಾಂಡಿಂಗ್ ಹೇಗೆ ಬ್ರೇಕ್ ಆಯಿತು, ಏನಾಯಿತು ಇವರಿಬ್ಬರ ನಡುವೆ, ಅಸಲಿ ಸತ್ಯ ಆದರೂ ಏನು? ಹೌದು ಸ್ನೇಹಿತರೆ, ಸತತವಾಗಿ ಹಂತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಹೌದು ಸ್ನೇಹಿತರೆ, ಇವರಿಬ್ಬರ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಹೌದು ಸ್ನೇಹಿತರೆ, ಈಗ ಗಿಲ್ಲಿ ಕಾವ್ಯ ಹೇಗೆ ಒಂದು ಒಳ್ಳೆಯ ಜೋಡಿ ಇದೆಯೋ ಆ ರೀತಿಯಾದ ಜೋಡಿ ಮೊಟ್ಟ ಮೊದಲನೇದಾಗಿ 1-2 ವರ್ಷಗಳ ಕಾಲ ಇವರಿಬ್ಬರ ಜೋಡಿ ಆ ರೀತಿಯಾಗಿ ಇತ್ತು. ಆ ರೀತಿಯಾದ ಬಾಂಡಿಂಗ್ ಯಾಕೆ ಮುರಿದು ಬಿತ್ತು ಅಂತ ನೋಡೋದಾದರೆ ಖಂಡಿತವಾಗಿಯೂ ಸ್ನೇಹಿತರೆ, ಯಾಕೆ ಮುರಿದು ಬಿತ್ತು ಅನ್ನೋದಾದರೆ ಇವರು ಮೊಟ್ಟ ಮೊದಲನೇದಾಗಿ ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ರು. ಹೌದು ಸ್ನೇಹಿತರೆ, ಚಂದನ್ ಶೆಟ್ಟಿ ಆಗಿರ್ಬೋದು, ನಿವೇದಿತಾ ಗೌಡ ಆಗಿರ್ಬೋದು, ಇಬ್ಬರು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ರು. ಇನ್ನು ಜೀನ್ ಕನ್ನಡ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ಇಬ್ಬರು ಒಂಟಿಯಾಗಿ ಹಾಗೆ ಜಂಟಿಯಾಗಿ ಕೂಡ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಒಂದು ಕೆಲಸವನ್ನು ಮಾಡಿದ್ದಾರೆ. ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ. ಹೌದು ಸ್ನೇಹಿತರೆ, ನಿವೇದಿತಾ ಗೌಡ ಅವರು ಒಂಟಿಯಾಗಿದ್ದಾಗಲೂ ಹೋಗಿದ್ದಾರೆ, ಹಾಗೆ ಇಬ್ಬರು ಮದುವೆ ಆದಮೇಲೂ ಕೂಡ ಹಲವಾರು ಬಾರಿ ಒಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ದಾರೆ. ಹೌದು ಸ್ನೇಹಿತರೆ, ಅಟೆಂಡ್ ಆದಮೇಲೆ ಏನಾಯಿತು ಅಂತ ನೋಡೋದಾದರೆ ಖಂಡಿತವಾಗಿಯೂ ಇಬ್ಬರು ಕೂಡ ಕಾರ್ಯಕ್ರಮಗಳಿಗೆ ಅಟೆಂಡ್ ಆದಾಗ ಸ್ವಲ್ಪ ಕಣ್ಣೀರು ಹಾಕಿದ್ದು, ಭಾವುಕರಾಗಿದ್ದು, ಇಬ್ಬರು ಗಂಡ ಹೆಂಡತಿ ಅಂತಕ್ಕಂಥ ಫೀಲ್ ಮಾಡಿದ್ದು, ತುಂಬಾ ಒಂದು ಹತ್ತಿದ್ದು, ಇದೆಲ್ಲದೂ ಕೂಡ ಇತ್ತು. ಹೌದು ಸ್ನೇಹಿತರೆ, ಇಷ್ಟೆಲ್ಲ ಪ್ರೀತಿ ಉಳ್ಳವರು, ಇಷ್ಟೆಲ್ಲ ಉಳ್ಳವರು ಯಾಕೆ ಬೇರೆ ಆದರೂ, ದೂರವಾದರು? ಮಗು ಕಾರಣಕ್ಕೆ ಏನಾದರೂ ದೂರವಾದ್ರ ಅಂತ ನೋಡೋದಾದರೆ ಖಂಡಿತವಾಗಿಯೂ ಇಲ್ಲ. ಹೌದು ಸ್ನೇಹಿತರೆ, ಇವರಿಬ್ಬರ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಇತ್ತು. ಯಾಕೆ ದೂರ ಆದರು ಅಂತಕ್ಕಂಥದ್ದು ಕುತೂಹಲ ಎಲ್ಲರಲ್ಲೂ ಇದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಅಷ್ಟಕ್ಕೂ ಇಲ್ಲಿ ಅವರು ಮದುವೆ ಆಗಿರೋದು ನಿವೇದಿತಾ ಗೌಡ ಇವರನ್ನು ಬಿಟ್ಟ ಮೇಲೆ ಮತ್ತೊಂದು ಮದುವೆ ಆಗ್ತಾರೆ. ಯಾಕೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ಹಾಗೆ ಹೀಗೆ ಗಿಲ್ಲಿ ಕಾವ್ಯ ಹೀಗೆ ಒಂದು ಒಳ್ಳೆಯ ಜೋಡಿ ಥರ ಇದೆಯೋ ಅದೇ ರೀತಿ ಆ ಒಂದು ಜೋಡಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಇದ್ದರು. ಇವರಿಬ್ಬರು ಬರ್ತಾ ಒಂದು ಒಳ್ಳೆಯ ಬಾಂಡಿಂಗನ್ನು ಕ್ರಿಯೇಟ್ ಮಾಡ್ಕೊಂಡ್ರು. ಯಾಕೆ ಡಿವೋರ್ಸನ್ನು ಪಡ್ಕೊಂಡ್ರು ಅಂತ ನೋಡೋದಾದರೆ ಖಂಡಿತವಾಗಿಯೂ ಸ್ನೇಹಿತರೆ, ಒಂದು ಡಿವೋರ್ಸನ್ನು ಇಬ್ಬರು ಒಂದು ಒಪ್ಪಿಗೆ ರೀತಿಯಲ್ಲಿ ಪಡೆದುಕೊಂಡ್ರು. ಹೌದು, ಇಬ್ಬರು ಕೂಡ ಚೆನ್ನಾಗಿದ್ರು, ಚೆನ್ನಾಗಿ ಒಂದು ಪ್ರೀತಿಯನ್ನು ಮಾಡ್ತಾಯಿದ್ರು. ಚೆನ್ನಾಗಿ ಜೀವನವನ್ನು ಸಾಗಿಸ್ತಾ ಇದ್ದಂಥವರು ಡಿವೋರ್ಸನ್ನು ಪಡೆದುಕೊಳ್ತಾರೆ. ಯಾಕೆ ಅನ್ನೋದು ಎಲ್ರಿಗೂ ಕುತೂಹಲ ಕಾಯ್ದೆ ಇದೆ. ಯಾಕಂತಂದರೆ ಇಬ್ಬರು ಕೂಡ ಒಂದು ಒಳ್ಳೆಯ ಜೋಡಿಯಾಗಿರೋದ್ರಿಂದ ಇಬ್ಬರು ಕೂಡ ಏನೋ ಒಂದು ಸಂಸಾರ ಆದಮೇಲೆ ಸಾವಿರಾರು ಜಗಳಗಳು ಬರುತ್ತವೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಕ್ಕಂಥ ಗಾದೆಯನ್ನು ನಾವು ಕೇಳಿದ್ದೇವೆ. ಹೌದು ಸ್ನೇಹಿತರೆ, ಈ ರೀತಿಯಾಗಿ ಜಗಳಗಳು ಬಂದಾಗ ಈ ರೀತಿ ಬಿಟ್ಟು ಹೋಗಿ ಡಿವೋರ್ಸ್ ಮಾಡ್ಕೊಳ್ಳೋದಕ್ಕಿಂತ ಅಲ್ಲಿ ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಮನಸ್ಸಲ್ಲಿ ವಿಚಾರ ಬಂದೇ ಬರುತ್ತೆ. ಹೌದು ಸ್ನೇಹಿತರೆ,
ಸೊ ಇಲ್ಲಿ ಡಿವೋರ್ಸ್ ಆದಮೇಲೆ ಒಂದು ಕೆಟ್ಟ ಒಂದು ವಿಚಾರ ಏನಪ್ಪ ಅಂತಂದರೆ ತಂದೆ ತಾಯಿಗಳು ಹೇಳಬೇಕು. ಹೌದು ಸ್ನೇಹಿತರೆ, ಇಲ್ಲಿ ಹೆಣ್ಣಿನ ತಂದೆ ತಾಯಿ ಅಂದರೆ ನಿವೇದಿತಾ ಗೌಡ ಅವರ ತಂದೆ ತಾಯಿಗಳು ನಿವೇದಿತಾ ಗೌಡಗೆ ಹೇಳಬೇಕಾಗಿತ್ತು. ಸೊ ಬೇಡಮ್ಮ, ಸೊ ಏನೋ ಜಗಳ ಅಂದಮೇಲೆ ಆಗುತ್ತವೆ, ಸೊ ಈ ರೀತಿಯಾದ ಜಗಳಗಳು ಬೇಡ ಅಂತಕ್ಕಂಥ ಮಾತನ್ನು ಹೇಳಬೇಕಾಗಿತ್ತು. ಹೌದು ಸ್ನೇಹಿತರೆ, ಇನ್ನು ಯಾಕೆ ದೂರ ಆದರು ಅಂತಕ್ಕಂಥದ್ದನ್ನು ಸ್ವಲ್ಪ ಮೆಲುಕು ಹಾಕೋದಾದರೆ ಖಂಡಿತವಾಗಿಯೂ ಸ್ನೇಹಿತರೆ, ನಿವೇದಿತಾ ಗೌಡ ಅವರು ಒಂದು ಕೆಟ್ಟ ಕೆಟ್ಟ ರೀಲ್ಸ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ರು. ಹೌದು ಸ್ನೇಹಿತರೆ, ಈಗ ಇತ್ತೀಚೆಗಂತೂ ಒಂದು ಕೆಟ್ಟ ಹೊಲಸು ಒಂದು ಸೋಷಿಯಲ್ ಮೀಡಿಯಾದಕ್ಕೆ ಕಳಂಕ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದರೆ ಮೈ ಬಿಚ್ಚಿ ಕುಣಿಯೋರಿಗೆ ರೀಲ್ಸ್ ಮಾಡೋದು, ಸೊ ಈ ರೀತಿಯಾದ ರೀಲ್ಸ್ ಮಾಡೋದ್ರಿಂದ ಫಾಲೋವರ್ಸ್ಗಳು ಜಾಸ್ತಿ ಆಗ್ಬೋದು, ಆದರೆ ತಮ್ಮ ಒಂದು ಅಭಿಮಾನ, ಅವರ ಮೇಲಿದ್ದ ಅಭಿಮಾನ, ಪ್ರೀತಿ, ಸೊ ಜನರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆಯನ್ನೇ ಅವರು ಕಳ್ಕೊಂಡ್ಬಿಡ್ತಾರೆ. ಹೌದು ಸ್ನೇಹಿತರೆ, ಈಗ ಎಷ್ಟೋ ಜನರು ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಯಾವುದೇ ಕಂಟೆಂಟ್ ಕ್ರಿಯೇಷನ್ಗಾರಿಗೂ ಕೂಡ ಸೊ ಸರಿಯಾಗಿ ಒಂದು ವ್ಯೂಸ್ ಬರೋಲ್ಲ, ಸರಿಯಾಗಿ ಲೈಕ್ಸ್ ಬರೋಲ್ಲ. ಆದರೆ ಬಟ್ಟೆ ಬಿಚ್ಚಿ ಕುಣಿದಕ್ಕೆ ಮಾತ್ರ ಸಾವಿರಾರು ಲಕ್ಷಗಟ್ಟಲೆ ಲೈಕ್ಸ್ಗಳು, ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಬರ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಅವರು ಬ್ರ್ಯಾಂಡೆಡ್ ಕೊಲಾಬ್ರೇಷನ್ಗಳಿಂದ ಹಣವನ್ನು ಕೂಡ ಪಡೀತಾರೆ. ಸೊ ಈ ರೀತಿಯಾದ ಒಂದು ಕೆಟ್ಟ ಘಟನೆಗಳನ್ನು ನಿವೇದಿತಾ ಗೌಡ ಮಾಡೋಕ್ಕೆ ಯಾವಾಗ ಶುರು ಮಾಡಿದ್ರು ಆವಾಗನೇ ಒಂದು ಚಂದನ್ ಶೆಟ್ಟಿ ಅವರು ಅವರ ಮೇಲಿನ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಟ್ರು. ಹೌದು ಸ್ನೇಹಿತರೆ, ಸೊ ಈ ರೀತಿಯಾದ ಇಂಟ್ರೆಸ್ಟನ್ನು ಕಳ್ಕೊಂಡ್ಮೇಲೆ ಅವರೊಂದಿಗೆ ವಿಚ್ಛೇದನವನ್ನು ಮಾಡಿಕೊಂಡ್ರು. ಹೌದು ಸ್ನೇಹಿತರೆ, ಇಬ್ಬರು ಸಂಪೂರ್ಣವಾಗಿ ಒಪ್ಪಿಗೆಯಿಂದ ಇಬ್ಬರು ವಿಚ್ಛೇದನವನ್ನು ಮಾಡಿಕೊಳ್ತಾರೆ. ಸೊ ಮಾಧ್ಯಮದ ಮುಂದೆ ಬಂದು ಸೊ ಎಲ್ಲವನ್ನು ಕೂಡ ಹೇಳಿಕೊಂಡಿದ್ದಾರೆ. ಸೊ ವಿಚ್ಛೇದನ ಆದಮೇಲೆ ಇಬ್ಬರು ಮತ್ತೆ ಒಂದಾದ್ರ, ಸೊ ಇಬ್ಬರು ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ವು. ಇಲ್ಲ ಸ್ನೇಹಿತರೆ, ಇಬ್ಬರು ಒಂದು ಈ ಫಿಲ್ಮನ್ನು ಮಾಡ್ತಾಯಿದ್ರು. ಸೊ ಆ ಫಿಲ್ಮ್ಗಾಗಿ ಇಬ್ಬರು ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ರು. ಸೊ ಅವಳು ಚೆನ್ನಾಗಿರಲಿ ಅಂತಕ್ಕಂಥ ಮಾತನ್ನು ಕೂಡ ನಿವೇದಿತಾ ಗೌಡ ಅವರಿಗೆ ಚಂದನ್ ಶೆಟ್ಟಿ ಅವರು ಹೇಳಿದರು. ಚಂದನ್ ಶೆಟ್ಟಿ ಅವರು ಅವಳು ಚೆನ್ನಾಗಿ ಬೆಳೀಲಿ, ಅವಳ ಕನಸುಗಳನ್ನ ಈಡೇರಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇನ್ನು ನಿವೇದಿತಾ ಗೌಡ ಅವರು ಕೂಡ ಅವನ ಕನಸುಗಳನ್ನು ಅವನು ಬೆಳೆಸ್ಕೊಳ್ಳಿ, ಒಳ್ಳೆಯ ಹಂತಕ್ಕೆ ಬೆಳೀಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಸೊ ಅವರು ಹೋದ್ಮೇಲೆ ತುಂಬಾ ಪಾಪ್ಯುಲರ್ ಹಿಟ್ ಹಾಡುಗಳನ್ನು ಕೂಡ ಇಲ್ಲಿ ಚಂದನ್ ಶೆಟ್ಟಿ ಅವರು ಒಂದು ಕನ್ನಡ ಇಂಡಸ್ಟ್ರಿಗಾಗಲಿ ಆಲ್ಬಮ್ ಸಾಂಗ್ಗಳನ್ನು ಕೊಟ್ಟರು. ಹೌದು ಸ್ನೇಹಿತರೆ, ಸೊ ಈ ರೀತಿಯಾಗಿ ತುಂಬ ಹಲವು ಘಟನೆಗಳು ನೋಡ್ಬೋದು. ಇನ್ನು ಮತ್ತೊಂದು ತಪ್ಪು ಏನಪ್ಪ ಅಂತಂದರೆ ಇವರ ನಡುವೆ ಆಗಿರೋದು ಖಂಡಿತವಾಗಿಯೂ ಸ್ನೇಹಿತರೆ, ಇವರಲ್ಲಿ ಏನು ತಪ್ಪಾಗಿದೆಯಪ್ಪ ಅಂತಂದರೆ ಖಂಡಿತವಾಗಿಯೂ ನಿವೇದಿತಾ ಗೌಡ ಅವರ ತಾಯಿಯವರು ಸ್ವಲ್ಪ ತಿದ್ದಿ ಬುದ್ಧಿ ಹೇಳಬೇಕಾಗಿತ್ತು ನಿವೇದಿತಾ ಗೌಡಗೆ. ಸೊ ಅದನ್ನು ಬಿಟ್ಟು ನಿವೇದಿತಾ ಗೌಡ ಅವರ ತಾಯಿಯವರು ಏನು ಮಾಡಿದ್ರಪ್ಪ ಅಂತಂದರೆ ಅವರೇ ಇವರೊಂದಿಗೆ ಸಾಥ್ ಕೊಟ್ಟು ನಿಂತ್ಕೊಂಡು ನಾನು ಹಿಂದೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಈ ರೀತಿಯಾಗಿ ಮಾಡೋದು ತಪ್ಪು. ಒಂದು ಹೆಣ್ಣು ತಪ್ಪು ಮಾಡಿದಾಗ ಅವರ ತಂದೆ ತಾಯಿಯವರು ಅವಳನ್ನು ತಿದ್ದಬೇಕು, ತಿದ್ದಿ ಬುದ್ಧಿಯನ್ನು ಹೇಳಬೇಕು. ಸೊ ಆ ರೀತಿಯಾದ ಒಂದು ಸಂಸ್ಕೃತಿ ಹೆಣ್ಣಿನಲ್ಲಿ ಇರಬೇಕು, ಸೊ ಅವರ ಮನೆಯವರಲ್ಲಿ ಇರಬೇಕು. ಸೊ ಆ ರೀತಿಯಾದ ಕೆಲಸವನ್ನು ಇಲ್ಲಿ ನಿವೇದಿತಾ ಗೌಡರ ತಂದೆ ತಾಯಿಯವರು ಮಾಡಲಿಲ್ಲ. ಹೌದು ಸ್ನೇಹಿತರೆ, ಇನ್ನು ನಿವೇದಿತಾ ಗೌಡ ಅವರು ಯಾವುದೇ ಒಂದು ರಿಯಾಲಿಟಿ ಶೋನಲ್ಲಿ ಆಗಲಿ ಸೀರಿಯಲ್ ಆಗಲಿ ಭಾಗವಹಿಸ್ತಾ ಇಲ್ಲ. ಸೊ ಇವರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬರ್ತಿದೆ, ಇನ್ನೊಂದು ಮದುವೆ ಆಗಿದ್ದಾರಾ ಅಂತಕ್ಕಂಥದ್ದನ್ನು ನೋಡೋದಾದರೆ ಖಂಡಿತವಾಗಿಯೂ ಸ್ನೇಹಿತರೆ ಇವರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬರ್ತಿದೆಯಪ್ಪ ಅಂತಂದರೆ ಇವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮಿಲಿಯನ್ ಗಂಟಲೆ ಫಾಲೋವರ್ಸ್ ಇದ್ದಾರೆ. ಸೊ ಇವರು ಒಂದೊಂದು ಕೊಲಾಬ್ರೇಷನ್ಗೆ, ಒಂದೊಂದು ಪ್ರಮೋಷನ್ ವಿಡಿಯೋಗೆ 1,00,000ವರೆಗೆ ಹಣವನ್ನು ಚಾರ್ಜ್ ಮಾಡ್ತಾರೆ. ಹೌದು ಸ್ನೇಹಿತರೆ, ಇವರು ಖಂಡಿತವಾಗಿಯೂ ತಿಂಗಳಿಗೆ ಒಂದು 5-6 ಒಂದು ಕೊಲಾಬ್ರೇಷನ್ಗಳನ್ನು, ಒಂದು ಕಂಟೆಂಟ್ ಕ್ರಿಯೇಷನನ್ನು ಸೊ ಮಾಡ್ತಾರೆ. ಸೊ ಆ ರೀತಿಯಿಂದಾಗಿ ನೋಡೋದಾದರೆ ಇವರಿಗೆ ತಿಂಗಳಿಗೆ 5-6 ಲಕ್ಷದವರೆಗೆ ಕಂಟೆಂಟ್ ಕ್ರಿಯೇಷನ್ ಅಂದರೆ ಒಂದು ಕೊಲಾಬ್ರೇಷನ್ ಮೂಲಕ, ಪ್ರಮೋಷನ್ ಮೂಲಕ ಹಣವನ್ನು ಪಡೆಯುತ್ತಾರೆ. ಹೌದು ಸ್ನೇಹಿತರೆ, ಸೊ ಈ ಹಣದಲ್ಲೇ ಸೊ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗೆ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಇವ್ರದ್ದು ಸ್ವಂತ ಆದ ಯೂಟ್ಯೂಬ್ ಚಾನಲ್ ಇದೆ. ಖಂಡಿತವಾಗಿಯೂ 1 ಮಿಲಿಯನ್ ವ್ಯೂಸ್ಗೆ ಇಲ್ಲಾಂದ್ರೆ 35,000-40,000 ಹಣವನ್ನು ಒಂದು ಯೂಟ್ಯೂಬ್ನಲ್ಲಿ ಕೊಡ್ತಾರೆ. ಸೊ ಇವರ ವೀಡಿಯೋಸ್ಗಳು ಕೂಡ ಮಿಲಿಯನ್ ಗಂಟಲೆ ಓಡುತ್ತವೆ. ಅದರಿಂದ ಇವರಿಗೆ ಯೂಟ್ಯೂಬ್ನಲ್ಲಿ ಸಿಗೋದು ತಿಂಗಳಿಗೆ ಒಂದು 2-3 ಲಕ್ಷ ಹಣವರೆಗೂ ಕೂಡ ಒಂದು ತಿಂಗಳಿಗೆ ಯೂಟ್ಯೂಬ್ನಲ್ಲಿ ಕೂಡ ಸಿಗುತ್ತೆ. ಸೊ ಇದರಿಂದ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಹಲವಾರು ದೇಶಗಳಿಂದ ದೇಶಕ್ಕೆ ಟ್ರಿಪ್ಗಳನ್ನು ಮಾಡ್ತಿದ್ದಾರೆ. ಸೊ ಕೆಲವೊಂದಿಷ್ಟು ಸುದ್ದಿ ಮಾಧ್ಯಮಗಳಿಂದ ಏನು ತಿಳಿದು ಬರ್ತಾ ಇದೆಯಪ್ಪ ಅಂತಂದರೆ ಇವರು ಮತ್ತೊಂದು ಮದುವೆಯನ್ನು ಆಗಿದ್ದಾರೆ ಅಂತಕ್ಕಂಥ ನ್ಯೂಸ್ಗಳು ತುಂಬಾ ತಿಳಿದು ಬರ್ತಾ ಇದೆ. ಸೊ ಇದನ್ನು ಇನ್ನೂ ಕೂಡ ಪ್ರಾಪರಾಗಿ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಸೊ ಎಲ್ಲೂ ಕೂಡ ನಮಗೆ ಪ್ರಾಪರಾಗಿ ಮಾಹಿತಿ ಸಿಕ್ಕಿಲ್ಲ. ಸೊ ಇವ್ರ ಬಗ್ಗೆ ನಿಮ್ಗೆ ಏನಿಸ್ತೆ, ನಿವೇದಿತಾ ಗೌಡ ಮಾಡಿದ್ದು ಸರಿನಾ ಅಥವಾ ಚಂದನ್ ಶೆಟ್ಟಿ ಮಾಡಿದ್ದು ಸರಿನಾ, ಇವರಿಬ್ಬರು ಡಿವೋರ್ಸ್ ತಗೊಂಡ್ಕೊಂಡಿದ್ದೆ ಒಳ್ಳೇದಾಯ್ತಾ? ಸೊ ಇದೆಲ್ಲದರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.